ಇದು ಗಿಲಿ ಗಿಲಿ ಪಾಲಿಟಿಕ್ಸ್, ಇದು ಗಿಲಿ ಗಿಲಿ ಪಾಲಿಟಿಕ್ಸ್. ಗಿಲಿ ಗಿಲಿ ಪಾಲಿಟಿಕ್ಸ್ಗೆ ಸ್ವಾಗತ ಸುಸ್ವಾಗತ. ಆರ್ಮಿ ತರ ನಿಂತ್ಕೊಬಿಡ್ತಿದೆ. ಯಾಕಿದು ಬಂದಿತ್ತಲ್ಲ ನಿಂಗೆ ಅದಕ್ಕೆ. ಏನು? ಅಯ್ಯೋ ಅದೇ ಸೇಕು ಸೇಕು. ಏ ಅನಿಷ್ಠೆ, ಈ ತರ ಆಡಿದ್ರೆ ಏನಂತಾರೆ ಗೊತ್ತಾ? ನಮ್ ಕಡೆ ಏನಂತಾರೆ? ಒಲ್ಲಗರ ಅಂತಾರೆ. ಆದ್ರೆ ಅದೇ ವೈರಲ್ ಅಲ್ಲ, ಏನ್ ಬಿಡೋದು? ವೈರಲ್ ವೈರಲ್ ಅಂತ ಒಂದು ಬಟನ್ ಬಿಚ್ಚಿದ್ ಸಾಕು, 108 ಬಟನ್ ಬಿಚ್ಚಬೇಡ. ಸಾರ್ವಜನಿಕರು ನೋಡಿ ಮಖಕ್ ಮೆತ್ಕೊಳಂಗೆ ಥುಬಕ್ ಥುಬಕ್ ಅಂತ ಉಗಿತಾರೆ. ಹೂವಿನ ಬಾಣದಂತೆ ಎಟ್ಟು ಬಿಡ್ತೀನಿ ಈಗ. ಹೂವಿನ ಬಾಣದಂತೆ ಅಂತ ಅನ್ನೋದು ಹೇಳಿದ್ರೆ ಈ ಬಾಣದಿಂದ ಗಂಟಲು ನಾಟ್ಕೊಂಡ್ಬಿಡ್ತಾರೆ. ಪಾಪ ಆ ಹುಡುಗಿ ಏನೋ ನಮ್ ತರ ಕಾಮಿಡಿ ಮಾಡೋದಕ್ಕೆ ಕೇಳಿತ್ತು. ನೀವು ಇದನ್ನ ಹೇಳಿ ಹೇಳಿ ಆ ಹುಡುಗಿ ಓಡಾಡದೆ ಇರೋಂಗ್ ಮಾಡ್ತಾ ಇರ. ಗುರುಜಿ, ಈ ವರ್ಷ ಏನಾದ್ರೂ ಹೆಣ್ಮಕ್ಳಿಗೆ ಸ್ಪೆಷಲ್ ಆಫರ್ ಅಂತ 2000 ಜೊತೆಗೆ 500 ರೂಪಾಯಿದಲ್ಲ 1000 ರೂಪಾಯಿ ಒಂದು ಸೀರೆ ಗೀರೆ ಕೊಟ್ಟರೆ ಹೊಸ ವರ್ಷಕ್ಕೆ ಪಂಚನೂ ಕೂಡ ಕೇಳಿ. ಮುಂಡ ಮೋಸ್ತು ಈ ತರ ವಿಚಾರಗಳನ್ನ, ಸ್ಕೀಮ್ಗಳನ್ನ, ಭಾಗ್ಯಗಳನ್ನ ನನ್ ಕೇಳಿದ್ರಾಗಲ್ಲ. ಏನಿದ್ರು ಬರ್ತಾರಲ್ಲ ಔದಾವುಲಿಯ, ಅವ್ರನ್ನ ಕೇಳಿ. ರಾಜ್ಯದಲ್ಲಿ ಯಾರು ಸರ್ಕಾರ ಆಳ್ತಾ ಇದ್ರೆ ಅವ್ರು ಕೇಳಿ. ನಂದೇನಿದ್ರು ಎಲ್ಲಿ ಎಡಗೈ ಕೊಡೋ, ಆದಷ್ಟು ಬೇಗ ಇನ್ನೊಂದು ಗಂಡ್ಮಗ ಆಗುತ್ತೆ. ಬರಲ್ಲ ಇರ್ಲಿ, ಆ ಥರದ್ದು ನಾನು ಹೇಳ್ತೀನಿ ಕೇಳೋ. ಎಲ್ಲಿ ನಿಂದು? ನಂದು. ನಿನಗೆ ಅವಳಿ ಜವಳಿ ಆಗೋ ಯೋಗ ಇದೆ. 2025 ವರ್ಷ ಹೇಗಿರ್ತದೆ? 25 ಮುಗಿತು. 26ರಲ್ಲಿ ಒಂದು 4 ಮಕ್ಕಳಾಗೋ ಯೋಗ ಇದೆ. ಆಲ್ರೆಡಿ ಮೊಮ್ಮಕ್ಕಳಿದೆ. ಮೊಮ್ಮಕ್ಳಿದ್ರೇನೋ ಈಗ ಮಕ್ಕಳಾಗದೆ ಇರ್ತೀಯೇ. ಯಾಕಂದ್ರೆ ಒಂದು ಗಾದೆ ಇದೆ, ಏನು? ಹುಣಸೆ ಮರ ಮುಪ್ಪಾದ್ರೂ ಹುಣಸೆ ಹಣ್ಣು ಮುಪ್ಪಾಗಲ್ಲ. ಹಾಗೆ ನೀನು ಮುಪ್ಪಾದ್ರೂ ಅಷ್ಟೇ ಅಷ್ಟೇ. ವಯಸ್ಸಾದವ್ರಿಗೆ 4 ಮಕ್ಳಾಯ್ತಾವಂತೆ. ನಂಗೆ 2 ಆಗತ್ತಂತೆ ಈ ವರ್ಷ. ಹೇಳವ್ರೆ ನಂಗೆ ಬರೀ ಒಂದೇ ಆಗತ್ತಂತೆ. ನೀನ್ ನನ್ ಇದು ಒಂದೇನು ಗೊತ್ತಾ, ಇದು ಹಳೆ ಯಂತ್ರ. ಹಳೆ ಯಂತ್ರ ಅಂದ್ರೆ ಇಂಗ್ಲಿಷ್ ಮೈಲೇಜ್ ಕೊಡುತ್ತೆ. ಹಳೆ ಯಂತ್ರಗಳು ಯಾವತ್ತೂ ಅಷ್ಟೇ ಒಂಚೂರು ಏನೋ ಸೈಡಲ್ಲಿ ಆಯಿಲ್ ಹಾಕಿ ಸುಮ್ಮನೆ ಸ್ಟಾರ್ಟ್ ಮಾಡಿರ್ತೀವಿ, ಡಗ 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 ಅಂತ ಓಡ್ತಾ ಇರ್ತವೆ. ಅವು ಈ ನಿಮ್ದೆಲ್ಲ ಏನು ಗೊತ್ತಾ, ಚೈನಾ ಸೆಟ್ ಇದ್ದಂಗೆ. ಒಂದು ಸರಿ ಕೆಟ್ಟೋದ್ರೆ ತೆಗೆದು ಬಿಸಾಕೋದು. ಇವು ಹಂಗಲ್ಲ, ಆಲ್ಟ್ರು ನಟ್ಟು ಬೋಲ್ಟು ಟೈಟ್ ಮಾಡಿದ್ರೆ ಡಗ 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 ಅಂತ ಓಡ್ತಾ ಇರ್ತವೆ. ಹಳೆ ಯಂತ್ರ ಅಂತ ಓಡ್ತಾ ಇರ್ತಾರೆ. ಇನ್ನೇ ನಿಂತರ ಅಮಕು ಡುಮಕು ಅಮಾಲ್ ಡುಮಾಲ್ ಅಂತ ಅಮ್ಮ 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 ಯಾವ್ದೇವ್ರು ಬರುತ್ತೆ ಅದು ಮೈ ಮೇಲೆ ಎಲ್ಲ ರಾತ್ರಿ ಹೊತ್ತು ನಶೆ ತಗೊಂಡಾಗ ಬರೋ ಅಂಥದ್ದು. ಕರೆಕ್ಟಾಗಿ ಹೇಳ್ಬೇಕು. 2026ಕ್ಕೆ ಅದ್ರ ಸಂಬಂಧಪಟ್ಟಂಗೆ ಒಂದಷ್ಟು ಕ್ವಶನ್ಗಳು ಕೇಳ್ತೀನಿ. ಠಕ 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 ಅಂತ ಹೇಳ್ಬೇಕು, ಆಯ್ತಾ? ಹೌದು ಗುರುಜಿ. ಈ 2026 ಆ ವರ್ಷದಲ್ಲಿ ಇನ್ನೂ ನಡೆದನ್ನು ನಾನು ஒரு ಕ್ವಶನ್ ಕೇಳ್ಕೊಂಡು ಅದು ಕರೆಕ್ಟಾಗಿ ನಿಮಗೆ 1 ಲೈನ್ ಹೇಳ್ಬಿಡ್ಬೇಕು ಆನ್ಸರ್. ಅರ್ಧ ತಮಿಳು ಅರ್ಧ ಕನ್ನಡ. ಒಂದು ಆ ಸ್ಲ್ಯಾಂಗಲ್ಲಿ ಹೊಡಿತೀಯಲ್ಲ, ಒಂದು ಆವಾಜ್ ಹಾಕೋ ಅವನಿಗೆ. ಮಾತಾಡಿದ್ರೆ ನಾ ಫುಲ್ ಕನ್ನಡದಲ್ಲಿ ಮಾತಾಡ್ಬೇಕಲ್ಲ, ಫುಲ್ ತಮಿಳಲ್ಲಿ ಮಾತಾಡ್ಬೇಕಲ್ಲ, ಬೆರಕೆ ಬರ್ಕೆ ಮಾಡಿ ಮಾತಾಡ್ತಾನೆ. ಅಲ್ಲಿಗೆ ಅರ್ಥ ಐತಿ ಕೊಡ್ತಾನ ನಾಯಿ ನನ್ನ ಮಗ ಸುಮ್ಮನೆ ನಿಂತ್ಕೋ. ಬ್ಯಾಸ್ ಮಟ್ಟ ಸ್ಟ್ರಾಂಗ್ ಇಲ್ಲ ಇವನು. ಯಾನ ಅವಳಿ ಜವಳಿ ಮಕ್ಳು ಮಾಡ್ತಾನೆ ಮಾಡ್ತೀನಿ. ಏಯ್ ನೋಡು, ವಿಶೇಷವಾಗಿ ಕರಿಗಡ್ಬೋ ತಿಳ್ಕೊ. ಇತ್ತೀಚೆಗೆ ಬಂದವಳು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ನೀನು 50 ವರ್ಷದಿಂದ ಮುಂಡ ಮೋಚ್ಕೊಂಡಿದ್ದೀಯ. ಫಸ್ಟ್ ಮ್ಯಾಟ್ರು ಬನ್ನಿ. ಏಯ್ ಮ್ಯಾಟ್ರು ಗೀಟ್ರು ಅಂದ್ರೆ ಮೀಟರ್ ಆಫ್ ಮಾಡ್ಬಿಡ್ತೀನಿ. 2026ಕ್ಕೆ ಏನ್ ನಿಂತ್ಕೊಳ್ಳುತ್ತೆ, ಏನ್ ಬಿದೋಗುತ್ತೆ, ಏನ್ ಮಲ್ಕೊಳ್ಳುತ್ತೆ, ಏನ್ ಎದ್ದೇಳುತ್ತೆ ಅದನ್ನ ಕೇಳ್ತಾ ಇದ್ದೇನೆ. ಓಹೋ, ಬೀಳೋದು ಹೇಳೋದು ಇನ್ನೇನು. ಸರ್ಕಾರ ಬೀಳ್ಬಹುದು, ಸರ್ಕಾರ ಏಳಬಹುದು, ಸೂರ್ಯ ಬೀಳ್ಬಹುದು, ಚಂದ್ರ ಏಳಬಹುದು, ನಕ್ಷತ್ರ ಓಡಬಹುದು, ಗ್ರಹಗಳು ಸುತ್ತಬಹುದು. ಅಯ್ಯಯ್ಯೋ, ಅಲ್ಲ ಈ ಭೂಮಿ ಗೀಮಿ ಗ್ರಹಗಳೆಲ್ಲ ಸುತ್ತೋದು ಕಾಮನ್ ಅಲ್ವಾ? ಅದು ಕಾಮನ್ನೇ. ಆದ್ರೆ ನಾನು ಹೇಳೋದು ಸ್ಪೆಷಲ್ ಆಗಿರುತ್ತೆ. ಏನು? ಭೂಮಿ ಕೆಳಗಡೆ ಇರುತ್ತೆ, ಆಕಾಶ ಮೇಲಿರುತ್ತೆ. ರೀಲ್ಸು ಫೇಸ್ಬುಕ್ ಅಲ್ಲೂ ಬರುತ್ತೆ, ಇನ್ಸ್ಟಾಗ್ರಾಮ್ ಅಲ್ಲೂ ಬರುತ್ತೆ. ಮೂಗಿಂದ ಗೊಣ್ಣೆ ಬರುತ್ತೆ, ಬಾಯಿಂದ ಜೊಲ್ ಬರುತ್ತೆ. ಬೆಳಿಗ್ಗೆ ಎದ್ರೆ ಎಲ್ಲ ಇದಿದ್ರೆ ಆರೋಗ್ಯವಾಗಿರೋದು. ನಾನು ಮೊದಲೇ ಹೇಳಿದ್ದೀನಿ. ಇನ್ನೊಂದೇ ಒಂದು ಕ್ವಶನ್ ಕೇಳ್ತೀನಿ, ಬೈಬಾರ್ದು. ಅದ್ ಏನ್ ಕೇಳ್ತೀಯ ಪಟಾಪಟ್ ಅಂತ ಕೇಳ್ಬೇಕು. ನಾನು ಚಟಾ ಚಟ್ ಅಂತ ಉತ್ತರ ಹೇಳ್ತೀನಿ. ಏನಿಲ್ಲ ಏನಿಲ್ಲ ಅಂದ್ರೆ ಬಿಡು ಹೋಗ್ತೀನಿ. ಅಂದ್ರೆ ಪಾಲಿಟಿಕ್ಸ್ ಬಗ್ಗೆ ಒಂದ್ 2 ಕ್ವಶನ್ ಕೇಳ್ತೀನಿ ಅಂತ. ಕೇಳಿ ಯಾರ್ದು ಬೇಕಾದ್ರು. ಮೊದಲನೇದು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಹೌದಾ ಹುಲಿ ಅವರ ಭವಿಷ್ಯ ಹೇಗಿದೆ? ಓಹೋ, ನಮ್ಮ CM ಅಂತಂದ್ರೆ ಔದಾವುಲಿಯ ರಾಮಯ್ಯ ಅವರು, ಅನ್ನ ರಾಮಯ್ಯ ಅವರು, ಟಗರು ರಾಮಯ್ಯ ಅವರು, ಆ ಬನ್ನಿ ರಾಮಯ್ಯ ಅವರು, 2000 ರೂಪಾಯಿ ರಾಮಯ್ಯ ಅವರು, ಗ್ಯಾರಂಟಿ ರಾಮಯ್ಯ ಅವರು,
ಕುರ್ಚಿಗೋಸ್ಕರ ಡೆಲ್ಲಿಯಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡ್ತಾ ಇರೋ ರಾಮಯ್ಯ ಅವರು. ಓಹೋಹೋ, ಏಯ್ ಹೊಡಿರಿ ಕಪಾಲ್ಕೆ ಆ ರಾಮಯ್ಯ ಅವರು. ಏಯ್ ಕಳ್ಸಾಚೆಗೆ ಆ ರಾಮಯ್ಯ ಅವರು. ಓಹೋ, ಏಯ್ ಆ ರಾಮಯ್ಯ ಅವರು. ವಿಶೇಷವಾಗಿ ಕೂತ್ಕೊಳಕ್ ಆಗೋದಿಲ್ವೇ ಆ ರಾಮಯ್ಯ ಅವರು. ಯಾಕೆ ಅಳ್ತಾ ಇದ್ದೀರಾ? ಎಲ್ಲ ಒಂದೇ ರಾಮಯ್ಯ ಅವ್ರ ತಾಲೆ ಯಾಕೆ ಹಿಂಗ್ ಎಳ್ದು ಎಳ್ದು ಹೇಳ್ತಾ ಇದ್ದೀರಾ? ಓ, ತಾವು ಬೇರೆ ಒಂದು ವಿಷಯ ತಗೊಂಡು ಹಿಂಗೆ ಎಳ್ದು 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 ಬೆಳಿಗ್ಗೆಯಿಂದ ಸಂಜೆ ತನಕ ತೋರ್ಸಲ್ವೇ? ನಾವು ನೋಡಲ್ವೇ? ಬಾಯಿ ಮುಚ್ಕೊಂಡು ಕೇಳಿಸ್ಕೋಬೇಕು ನೋಡಿ. ವಿಶೇಷವಾಗಿ ಹೇಳ್ತೀನಿ, ನಮ್ಮ CM ರಾಮಯ್ಯ ಅವ್ರದ್ದು ಹೇಗಿದೆ ಅಂದರೆ ಕುರ್ಚಿ ಭಾಳ ಗಟ್ಟಿಯಾಗಿದೆ. ಅದು ಏನೋ ತುಕ್ಕಿಡ್ದಿರೋ ತಗಡನ್ನ ಅವರು ಸ್ವಲ್ಪ ವಾರ್ನಿಷ್ ಮಾಡಿಸಿ, ಟಿಂಕರಿಂಗ್ ಮಾಡಿಸಿ, ಪೇಂಟಿಂಗ್ ಮಾಡಿಸಿ ಎಲ್ಲಕ್ಕೂ ಹಾಕಿ ತಗಡು ಶೀಟ್ನ ಬಡ್ದು ಕುರ್ಚಿಗೆ ಬಂದು, ಅದೇ ಯಾವುದೋ ಒಂದು ಸ್ಪೀಡಾಗಿ ಬರುತ್ತಲ್ಲ ಟ್ರೈನು, ಗನ್ ಟ್ರೈನು ಅಲ್ಲ ರಾಕೆಟ್. ತಪ್ಪಾಗಿ ಹೇಳ್ತಿರಲ್ಲ, ಮೆಟ್ರೋ ಟ್ರೈನು. ಓ ಅಷ್ಟೇ ಮುಂಡ ಮೋಸ್ತು. ಯಾವುದೂ ಅಲ್ಲ, ಫಾಸ್ಟಾಗಿ ಬಂದು ಒಕ್ಕರ್ಸ್ಕೊಳ್ಳೋದು ಯಾವುದು ಗೊತ್ತಾ? ಬುಲೆಟ್ ಟ್ರೈನು. ಆ ಟ್ರೈನ್ ಬಂದು ಹೊಡೆದ್ರು ಬಾಲಯ್ಯ ಸಿನಿಮಾದಲ್ಲಿ ಹಿಂದಿಗೆ ರಿಬೌಂಡ್ ಆಗುತ್ತಲ್ಲ, ಹಾಗೆ ಬುಲೆಟ್ ಟ್ರೈನೇ ಹೋಗ್ಬಿಡುತ್ತೆ. ಅಷ್ಟು ಗಟ್ಟಿಯಾಗಿ ನಮ್ಮ ಹೌದೌಲಿಯ ರಾಮಯ್ಯ ಅವರು ಚೆನ್ನಾಗಿ ಶೀಟು ಮೊಳೆ ಪಾಳೆ ಹೊಡೆದು ಗಟ್ಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದರೂ ಆ ಒಳಗಡೆ ಇರ್ತಕ್ಕಂಥ ಕಾಲನ ಮರ ಸ್ವಲ್ಪ ಕುಟ್ಟಿಡಿದಿದೆ ಅನ್ಸುತ್ತೆ, ಯಾಕೋ ಅಲಗಾಡ್ತಾ ಇದೆ. ಅಂದರೆ ಕಾಲ್ನಂಗೆ ಇರುತ್ತೆ, ಮೂರ್ಕೊಂಡು ಹೋಗ್ಬಿಡ್ಬೋದು ಕುರ್ಚಿ. ಆ ಥರ ಸಂಭವ ಇದೆ, ಜನವರಿನಲ್ಲಿ ಆಗೋ ಸಾಧ್ಯತೆಗಳಿದೆ. ಆದರೆ ಆ ಸಾಧ್ಯತೆಗಳಲ್ಲಿ ಅವರು CM ಸ್ಥಾನನ ಬಿಟ್ಕೊಡಬಹುದು, ಕೊಡದೇ ಇರಬಹುದು ಒಂದು. ಆದರೆ ಅದರ ಮೇಲೆ ಒಂದು ದೊಡ್ಡದಾಗಿರ್ತಕ್ಕಂಥ ಬಂಡೆ ಬಂದು ಕೂತ್ಕೊಳ್ಳೋಂಥ ಚಾನ್ಸಸ್ ಇದೆ ನೋಡಿ. ಆ ಕುರ್ಚಿ ಹತ್ರಕ್ಕೆ ಬಂಡೆ ಡುಬು 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 ಅಮುಕು ಡುಮುಕು ಡಮಾಲ್ ಡುಮಾಲ್ ಡಿಮ್ಕಿ ಡಿಮ್ಕಿ ಅಂತ ಬರ್ತಾ ಇದೆ. ಅದು ಅವನಿದ್ದೇ ಬಂದ್ಬಿಡ್ತು ನನ್ನ ಬಾಯಿಗೆ. ಏನು ಮಾಡೋಕ್ಕಾಗಲ್ಲ, ಸಾಹಸ ದೋಷ. ಇನ್ನೇನು ಕುರ್ಚಿ ಹತ್ರ ಬರ್ತಾ ಇದೆ ಅನ್ಬೇಕಾದ್ರೆ ವಿಶೇಷವಾಗಿ ಏನು ಮಾಡ್ತಾ ಹೇಳಿ, ಬಂಡೆಗೆ ಸೈಡಲ್ಲಿ ಒಂದು ಹೋಲ್ ಕೊರಿತಾರೆ, ಒಂದು ಡೈನಾಮೈಟ್ ಇಡೋದು, ಹಚ್ಬಿಡ್ತೀನಿ ಅನ್ನೋದು, ಆ ಕಡೆ ಒಂದು ಹೋಲ್ ಕೊರಿಯೋದು, ಒಂದು ಡೈನಾಮೈಟ್ ಇಡೋದು, ಹಚ್ಬಿಡ್ತೀನಿ ಅನ್ನೋದು, ಈ ಥರದ ಕೆಲಸಗಳಾಗ್ತಾ ಇದೆ. ಅದಕ್ಕೆ ಬಂಡೆ ಸ್ವಲ್ಪ ಹುಷಾರಾಗ್ಬಿಟ್ಟಿದೆ. ಡೈನಾಮೈಟ್ ಹಚ್ಬಿಟ್ರೆ ಢಮ. ಅದಕ್ಕೆ ಹುಷಾರಾಗಿ ಹೋಗಿ ಕೂತ್ಕೊಳ್ಳೋ ತನಕ ನನ್ನ ಬಂಡೆ ಕೂತ್ಕೊಂಡ ಮೇಲೆ ಆವಾಗ ಉಳಿಯೇಟು ಬೀಳುತ್ತೆ ಸಿಕ್ಕಾಬಟ್ಟೆ. ಆವಾಗ ನಾನು ಶಿಲೆ ಹಾಕ್ತೀನಿ. ಶಿಲೆ ಆದಮೇಲೆ ವಾಟ್ ನೆಕ್ಸ್ಟ್? ಪೂಜೆ ಕೈಕರ್ರೆ ಆಗುತ್ತೆ. ಅದಕ್ಕೋಸ್ಕರ ಹುಷಾರಾಗಿದೆ ಬಂಡೆ. ಗುರುಜಿ, ಈ CM ಕುರ್ಚಿ ಇರಲ್ಲ, ಅದು ಸ್ಟ್ರಾಂಗ್ ಆಗಿರ್ನ ಇನ್ನ ಪಣ್ಣು. ನಮ್ಮ ಹುಲಿ ಆರ್ಭಟ ನಿಲ್ಲಿಸಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ರಾಮಯ್ಯ ಅವರು ಚೇರ್ ಮೇಲೆ ಗಟ್ಟಿಯಾಗಿ ಕುತ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು? ಫೆವಿಕಲ್ ಹಚ್ಚಿ ಕೂರಿಸ್ಬಿಟ್ರೆ ಗಟ್ಟಿಯಾಗಿ ಕುತ್ಕೋತಾರೆ. ಅವಾಗ ಅವ್ರು ಎದ್ದಿದ್ಕೊಂಡ್ರೆ ಕುರ್ಚಿ ಸಮೇತ ಎದ್ದಿಟ್ಕೊಂಡ್ಬಿಡ್ತಾರ. ಹೌದೌದು ನೋಡಿ, ವಿಶೇಷವಾಗಿ ಅವ್ರ ಕುರ್ಚಿ ಗಟ್ಟಿಯಾಗಿರ್ಬೇಕು ಅಂದ್ರೆ ಮೊದಲನೇದಾಗಿ ಕೊಕೊ ಕೊಕೋ ಅನ್ನುತ್ತಲ್ಲ, ಚಿಕನ್ ನನ್ನ ಬಾಯಿಯಿಂದ ಹೇಳಲ್ಲ, ನಾಟಿ ಕೋಳಿ, ಫಾರಂ ಕೋಳಿ, ಎಲ್ಲಾ ಕೋಳಿಗಳು ಅಷ್ಟೇ. ಅದರಿಂದ ಮಾಡಿದಂತ ಖಾದ್ಯಗಳು ಅಂದ್ರೆ ಆಹಾರಗಳನ್ನ ತಿನ್ಲಿ, ಹೊಟ್ಟೆ ತುಂಬಾ ತಿನ್ನೋದು ಅವ್ರ ಇಚ್ಛೆ. ಆದರೆ ಎಲ್ಲರ ಮುಂದೆ ತಿನ್ನಬಾರ್ದು. ಎಲ್ಲರ ಮುಂದೆ ತಿಂದ್ರೆ ಏನಾಗುತ್ತೆ? ಕಣ್ಣು ಹೆಸರಾಗುತ್ತೆ. ಕಣ್ಣು ಹೆಸರಾದಾಗ ಬೇದಿ ವಾಂತಿ ಬರುತ್ತೆ. ಆಮೇಲೆ ಆರೋಗ್ಯ ಕೆಡಲ್ವೇ? ಹಾಸ್ಪಿಟ್ಲಿಗೆ ಹೋದ್ರೆ ಅಲ್ಲೋಗಿ 1-2 ದಿನ ರೆಸ್ಟ್ ಅಂದ ತಕ್ಷಣ ಮುಗೀತು ಕತೆ. ಯಾಕೆ ಹೇಳ್ತೀನಿ ಅಂತಂದ್ರೆ ಇವತ್ತು ಭಾಳ ಕಷ್ಟ. ಯಾಕಂದ್ರೆ ಸೀಟು ಹೇಳಲಿಲ್ವಾ, ಸೀಟ್ ಎತ್ಕೊಂಡೇ ಓಡಾಡಬೇಕು ಅಂತ CM ಕುರ್ಚಿ. ಈಗ ಅದೇ ಪರಿಸ್ಥಿತಿ ಆಗಿದೆ ಅವ್ರಿಗೆ. ಬಿಟ್ರು ಅಂದ್ರೆ ಸಾಕು, ಇಳಿಸಿದ್ರು ಅಂದ್ರೆ ಸಾಕು, ರಬಕ್ ಅಂತ ಹೇಳ್ಬಿಡ್ತಾರೆ ಮೇಲೆ. ಅದಕ್ಕೋಸ್ಕರ ಅವರು ಸಸ್ಯಾಹಾರ ಮಾಡಬೇಕು. ಸಸ್ಯಾಹಾರ ಯಾವ ರೀತಿದು? ಅದೇ ಸಸ್ಯಾಹಾರ ಅಂದ್ರೆ ಮೀನು ಅಲ್ವಾ? ಒಂದು ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಮಧ್ಯರಾತ್ರಿ ಅಮೆಜಾನ್ ಅರಣ್ಯ ಪ್ರದೇಶಕ್ಕೆ ಹೋಗ್ಬೇಕು. ಅಲ್ಲಿ ಹೋದ್ರೆ ಅರಳಿ ಮರ ಸಿಗುತ್ತೆ. ಅರಳಿ ಮರದ ಹತ್ರ ಒಂದು 3 ಎಲೆ ಇರುತ್ತೆ. ಆ 3 ಎಲೆ ಎತ್ಕೊಂಡ್ಬಿಟ್ಟು ಅದರದ್ದೊಂದು ಚಕ್ಕೆ ಎತ್ಕೊಂಡು ಅದನ್ನ ಮನೆಗೆ ತಂದು ಅದನ್ನ ಚೆನ್ನಾಗಿ 1 ಲೀಟರ್ ನೀರಿನಲ್ಲಿ ಹಾಕಿ ಕುದಿಸಿ 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 ಅರ್ಧ ಲೀಟರ್ ಅಲ್ಲ 1/4 ಲೀಟರ್ ಆಗೋ ಥರ ಮಾಡ್ಕೋಬೇಕು. ಆಮೇಲೆ ಅದನ್ನ ಊಟ ಆದ್ಮೇಲೆ ರಾತ್ರಿ ಮಲ್ಕೊಳ್ಬೇಕಾದ್ರೆ ಮನೆ ದೇವ್ರ ಇಷ್ಟಾರ್ಥ ನೆನೆಸ್ಕೊಂಡು ಅದನ್ನ ಕುಡಿಬೇಕು. ಆವಾಗ ನೋಡಿ ಆರೋಗ್ಯ ವೃದ್ಧಿ ಆಗುತ್ತೆ. ಬೇಡ ಬಿಡಿ, ನಾವು ಬೆರಕೆ ಸೊಪ್ಪಿನ ಸಾರು ತಿನ್ನೋಣ ಸುಮ್ಮನೆ. ಅಮೆಜಾನ್ ಪ್ಯಾರೆಟ್ಗೆ ಹೋಗುತ್ತೆ ಹೊಸಿ ದುಡ್ಡು ಆಯ್ತು. ಕಾಸ್ಟ್ಲಿ, ಎಲ್ಲ ಕಾಸ್ಟ್ಲಿ ಇದೆ ಹೇಳ್ತೀರಾ ಪರಿಹಾರ ನೀವು. ನೀವು ಮಾತ್ರ ಕಾಮಿಡಿ ಮಾಡ್ಬೋದು, ನಾನು ಕಾಮಿಡಿ ಮಾಡಬಾರ್ದೆ? ಕಾಮಿಡಿ ಮಾಡಿದ್ರೆ ಹೇಗೆ? ತುಂಬಾ ಚೆನ್ನಾಗಿ ಹೇಳ್ಬಿಟ್ರಿ. ಯಶವಂತಪುರ APMCಗೆ ಹೋಗೋಕೆ ಹೊಸಿ ಹೊತ್ತಾಯ್ತದ, ಇವ್ರು ಅಮೆಜಾನ್ ಪ್ಯಾರೆಟ್ಗೆ ಬೇರೆ ಹೋಯ್ತಾರೆ. ಸುಮ್ಮನೆ ಗುರುಗಳೇ ಇರ್ಲಿ ಮತ್ತೆ ಇನ್ಯಾರು ವಿಷಯ ಬೇಕು? ಗುರುಜಿ, ಈ ಬಂಡೆ ರಾಶಿ ಹೆಂಗೆ ಇರುತ್ತದೆ?
ಅಯ್ಯೋ ನೀನು ಅರ್ಧ ಅದು ಮಾತಾಡ್ತೀಯ ಇದು ಮಾತಾಡ್ತೀಯ ಒಟ್ಟಿನಲ್ಲಿ ಬಂಡೆ ಅವ್ರ ಭವಿಷ್ಯ ಏನಾಗಬೇಕು ಅಂತ ಭವಿಷ್ಯ ಅಲ್ಲ, ರಾಶಿ ರಾಶಿ ಕೇಳ್ತಾವ್ ರಾಶಿ. ರಾಶಿ ಏನು? ಅಲ್ಲಮ್ಮ ಅದು. ನೋಡಿ 2026 ಭವಿಷ್ಯ ಅವರು ಬಂಡೆ ಅವರು ಎಲ್ಲ ಟೆಂಪಲ್ಗಳು ರನ್ ಮಾಡಿದ್ದಾರೆ, ಎಲ್ಲ ದೇವತೆಗಳ ಅನುಗ್ರಹ ಪಡ್ಕೊಂಡಿದ್ದಾರೆ. ಜನಗಳು ಮತ್ತೆ ಅವ್ರ ಜೊತೆ ಇರೋದು ಡಿನ್ನರ್ ಪಾರ್ಟಿ, ಆ ಪಾರ್ಟಿ ಈ ಪಾರ್ಟಿ ಅಂತ ಮಾಡಿ ವಿಶ್ವಾಸ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಆ ಕಡೆ ಈ ಕಡೆ ಅವರೇ ಸಿ ಎಮ್ ಅವರೇ ಸಿ ಎಮ್ ಅವರೇ ಸಿ ಎಮ್ ಅನ್ನೊಂದು ಎಲ್ಲ ಉದ್ಭವ ಆಗ್ತಾ ಇದೆ ಮಾತು. ಅದಕ್ಕೆ ಇವರು ಬಂಡೆ ಉದ್ಭವ ಆಗ್ತಾ ಇದ್ದಾರೆ. ಅಂದರೆ ಬಂಡೆ ಟೈಮ್ ನೋಡ್ತಾ ಇದ್ದಾರೆ. ಅಂದರೆ ಉಳ್ಕೊಬಂದು ಎಲ್ಲಿ ಕೂತ್ಕೋಬೇಕು. ನಾನು ಮೊದಲೇ ಹೇಳಿದೆ, ಅವ್ರು ಕೂತ್ಕೊಂಡಾಗ ಡೈನಾಮೈಟ್ ಇಡೋಕೆ ಬಂದರೆ ಅವ್ರು ತಪ್ಪಿಸ್ಕೊಂಡು ಬಂದು ಮತ್ತೆ ಇಷ್ಟುದ್ದ ಇಲ್ಲ ಉಳಿ ಏಟು ಬೀಳುತ್ತೆ, ಆಮೇಲೆ ಶಿಲೆ ಆಗುತ್ತೆ. ಶಿಲೆಗಳ ಸಂಗೀತವ ಹಾಡಿದೆ. ಹೌದು. ಈಗ ಸಿಎಂ ಸ್ಥಾನದಲ್ಲಿ ಕುತ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು? ದುಡ್ಡು ಹೊಡಿಬೇಕು. ಹೌದು, ಚೆನ್ನಾಗಿ ದುಡ್ಡು ಹೊಡಿಬೇಕು. ದುಡ್ಡು ಹೊಡೆದ್ರೆ ಕೂತ್ಕೋಬಹುದು, ಇಲ್ಲ ಅಂದ್ರಿಲ್ಲ. ಹಂಗಂತ ಅನ್ಕೊಂಡ್ರಾ? ಇಲ್ಲ, ಅದು ಹೇಳಿದ್ರಲ್ಲ ಎಷ್ಟೆಷ್ಟು ಕೋಟಿ ಎಲ್ಲ ಪರ್ಚೇಸ್ ಮಾಡ್ತಾರೆ ಅಂತ, ಅದು ಯಾವುದೂ ಇಲ್ಲ. ಕೂತ್ಕೊಳ್ಳೋದಾದ್ರೆ ಕೂತ್ಕೋತಾರೆ, ಇಲ್ಲ ಅಂದ್ರೆ ಇಲ್ಲ, ಅಷ್ಟೇ. ಕೂತ್ಕೋಬೇಕಂದ್ರೆ ಏನ್ ಮಾಡ್ಬೇಕು? ಹೈಕಮಾಂಡ್ ಇಂದ ಬರುತ್ತೆ ಆದೇಶ, ಬರೋ ತನಕ ಕಾಯ್ಬೇಕಷ್ಟೇ. ಮೊಸರನ್ನ ರೆಡಿ ಏನೋ ಸಾಗರ, ದಾಳಿಂಬ್ರೆ ಸ್ವಲ್ಪ ಜಾಸ್ತಿ ಹಾಕು, ಬರ್ತೀನಿ. ಮೊಸರಿನ ಜೊತೆ ಹಾಗೆ ಉಪ್ಪಿನಕಾಯಿ ಇಟ್ಬಿಡ್ರಪ್ಪ.